ಸರ್ ಮಾತಾಡುವಾಗ ನಾನು ಕೇಳಿದೆ, ಸರ್ ಏನು ಮಾಡ್ತಾ ಇದ್ದೀರಾ, ಈ ಆ್ಯನಿಮೇಟೆಡ್ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಪ್ರೀ ವಿಜುವಲ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ ಅನುಪಮ ಅಂತ. ಅಂದರೆ ನಾವು ಹಾಲಿವುಡ್ ಸಿನಿಮಾಗಳಲ್ಲಿ, ಬೇರೆ ಭಾಷೆ ಸಿನಿಮಾಗಳಲ್ಲಿ ಪ್ರೀ ವಿಜುವಲ್ಸ್ ನೋಡಿರ್ತೀವಿ. ಅಂದರೆ ಈಗ ಒಂದು ಜುರಾಸಿಕ್ ಪಾರ್ಕ್ ಆಗಿರುವಾಗ, ಅವತಾರ ಆಗಿರುವಾಗ, ಅದಿಲ್ಲದೆ ಬಹುಶಃ ಅವ್ರಿಗೆ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಗೋದಲ್ಲ. ಅದರಲ್ಲಿ ಬೇಕೇ ಬೇಕು ಒಂದು 70-75% ಪ್ರೀ ವಿಜುವಲ್ಸ್ ರೆಡಿ ಮಾಡ್ಕೋತಾರೆ. ಆದರೆ ಸರ್, ನೀವು ಟಾಕಿ ಇರುವಂತಹ ಜಾಗದಲ್ಲೂ ಕೂಡ 100% ಪ್ರೀ ವಿಜುವಲ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಮಾಡಿ, ಡಬ್ಬಿಂಗ್ ಮಾಡಿ, DTS ಮಾಡಿ, ಥಿಯೇಟರ್ನಲ್ಲಿ ಅದನ್ನು ತೋರಿಸಿರುವಂತಹ, ಬಹುಶಃ ನನ್ನ ರಿಸರ್ಚ್ ಪ್ರಕಾರ ಎಲ್ಲ ಕಡೆ ನೋಡಿದ್ರು ಈ ವ್ಯಕ್ತಿನೇ ಫಸ್ಟ್ ವ್ಯಕ್ತಿ ಅಂತ ಅನಿಸುತ್ತೆ. ನಮ್ಮ ಕನ್ನಡದ ಪ್ರತಿಭೆ, ನಮ್ಮ ಕನ್ನಡದ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್ ಇಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಅವರ ಪ್ರಿಪರೇಷನ್ಗೆ, ಅವರ ಪ್ಯಾಷನ್ಗೆ ಒಂದು ದೊಡ್ಡ ಚಪ್ಪಾಳೆ. ಆ್ಯಂಡ್ ಇದೊಂದು ದೊಡ್ಡ ವಿಷಯ ಖಂಡಿತವಾಗ್ಲೂ ಹೌದು, ಯಾಕಂದರೆ ಈ ಪ್ರಯತ್ನ ಆಗಿರೋದು ನಮ್ಮ ಕನ್ನಡ ನಾಡಿನಲ್ಲಿ, ನಮ್ಮ ಕನ್ನಡದ ನಿರ್ದೇಶಕರ ಕೈಲಿ. ಸರ್, ವಿ ಆರ್ ಸೋ ಪ್ರೌಡ್ ಆಫ್ ಯು. ಈ ಪ್ರಿಪ್ರೇಷನ್ ಇಷ್ಟರ ಮಟ್ಟಿಗೆ ಹೇಗಾಯಿತು, ಏನಾಯಿತು, ಅದೆಲ್ಲ ನಿಮ್ಮ ಬಾಯಲ್ಲೇ ಕೇಳ್ತೀವಿ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆಯೆಲ್ಲ ಡಬ್ಬ ಡಬ್ಬ ಅಂತ ಹೊಡಿತದೆ. ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು 2-3 ದಿನದಿಂದ ನಮಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ. ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು, ಎರಡನೇ ಮಾತೇ ಇಲ್ಲ. ಇಲ್ಲಾಂದರೆ ನಾನು ನೀವು ಹೇಳಿದ್ದು ಯಾವ ಪ್ರಿಪ್ರೇಷನ್ನು ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಣ್ಣ ನೀನು ಮಾಡುವಂದಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು, ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು. ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್. ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖನೂ ನೋಡಿಲ್ಲ. ಆ ವ್ಯಕ್ತಿ ನನಗೆ ಹೆಂಗೆ ಹೇಳ್ಬೋದು, ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ, ಇವತ್ತು ನೀವು ಹೇಳಿದ್ರೆ 4 ಸ್ತಂಭ ಅಂತ, ಆ 4ನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್. ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ. ಒಂದು ಪೈಸಾಗಿಲ್ಲ ಅಂತ ಹೇಳಿ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ. ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಭಾಳ ಅಲ್ಲೊಂದು ದೊಡ್ಡ ಧೈರ್ಯ ಬಂತು. ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕತೆಗಳು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಂಡ್ರು, ಇದೆಲ್ಲ ಸೇರಿ ಆಯಿತು. ನನಗಿಷ್ಟ ಈಗ ಮಾತಾಡೋಕ್ಕಾಗ್ತಾ ಇರೋದು, ಆಮೇಲೆ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಆ್ಯಂಡ್ ಸತ್ಯ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ವಿಜುವಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ಗೇವ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸರ್. ಮಾತಾಡಿದೆ ಅಣ್ಣ ರಾಜ್ ಬಿ ಶೆಟ್ಟಿ ಅವ್ರ. ನಾನು ಆಗಲೇ ಹೇಳ್ದಂಗೆ ಸರ್,